ಪ್ರತಿಯೊಬ್ಬ ಮನುಷ್ಯನಲ್ಲೂ ಒಂದಲ್ಲ ಒಂದು ರೀತಿಯ ತೊಂದರೆಗಳನ್ನು ಅನುಭವಿಸುತ್ತಿರುತ್ತಾನೆ. ಅದರಲ್ಲೂ ಮನುಷ್ಯನ ಏಳಿಗೆಯನ್ನು ಸಹಿಸಲಾಗದೇ ಇದ್ದವರು ಆ ಮನುಷ್ಯನಿಗೆ ಇಂಡೈರೆಕ್ಟ್ ಆಗಿ ಶತ್ರುಗಳಾಗಿರುತ್ತಾರೆ. ಅಂತಹ ಶತ್ರುಗಳನ್ನು ನಾಶ ಮಾಡಲು ಅರಳಿ ಮರದ ಬೇರಿನಿಂದ ಈ ಕೆಲಸವನ್ನು ಮಾಡಿದರೆ ಯಾರ ಸಹಾಯವೂ ಇಲ್ಲದೆ ಶತ್ರುವನ್ನು ನಾಶ ಮಾಡಬಹುದಾಗಿದೆ. ಒಂದು ವೇಳೆ ಮರದ ಮೇಲೆ ಅರಳಿ ಮರ ಬೆಳೆದಿದ್ದರೆ ಇಂತಹ ಗಿಡಗಳಲ್ಲಿ ಎಷ್ಟು ಶಕ್ತಿಗಳು ಇರುತ್ತದೆ ಎಂಬುದನ್ನು ಎಷ್ಟೋ ಜನರಿಗೆ ತಿಳಿದಿರುವುದಿಲ್ಲ. ವಿಶೇಷವಾಗಿ ನಿಮ್ಮ ಜೀವನದಿಂದ ಶತ್ರುಗಳನ್ನು ನಾಶಪಡಿಸಲು ಅಥವಾ ಶತ್ರುಗಳನ್ನು ದೂರವಿಡಲು ಮರದ ಮೇಲೆ ಬೆಳೆದಿರುವ ಅರಳಿ ಮರದ ಎಲೆಗಳನ್ನು ಉಪಯೋಗಿಸಲಾಗುತ್ತದೆ. ಅದೇ ರೀತಿ ಒಂದು ವೇಳೆ ನಿಮಗೆ ಹಣದ ಸಮಸ್ಯೆ ಇದ್ದು ಅದರಿಂದ ನಿಮಗೆ ಏನಾದರೂ ತೊಂದರೆ ಆಗುತ್ತಿದ್ದರೆ, ನಿಂತು ಹೋದ ಕೆಲಸ ಕಾರ್ಯಗಳನ್ನು ಪೂರ್ತಿ ಮಾಡಬೇಕು ಎಂದರೆ ಅಥವಾ ನಿಂತು ಹೋದ ಕೆಲಸ ಕಾರ್ಯಗಳನ್ನು ಸಂಪೂರ್ಣ ಮಾಡಿ ಅದರಿಂದ ಅತಿ ಹೆಚ್ಚು ಲಾಭವನ್ನು ಪಡೆದುಕೊಳ್ಳಬೇಕು ಎಂದು ಅಂದುಕೊಳ್ಳುತ್ತಿದ್ದರೆ ನಾವು ಹೇಳುವ ಈ ಸರಳ ಉಪಾಯವನ್ನು ಮಾಡಬೇಕು. ಅದೇನು ಅಂತ ತಿಳಿಸ್ತೀವಿ. ವಿಡಿಯೋನ ಸಂಪೂರ್ಣವಾಗಿ ಕೊನೆ ತನಕ ನೋಡಿ. ನಮ್ಮ ಚಾನಲನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಜೀವನದಲ್ಲಿ ಯಾವುದಾದರೂ ಸಮಸ್ಯೆಯಿಂದ ಬಳಲುತ್ತಿದ್ದರೆ ನೇರ ಮತ್ತು ಶೀಘ್ರ ಮಾಹಿತಿಗಾಗಿ ಪಂಡಿತ್ ಶಿವಾನಂದ ಭಟ್ ಗುರೂಜಿ ಅವರನ್ನು ಒಮ್ಮೆ ಸಂಪರ್ಕಿಸಿ. ಮೊದಲಿಗೆ ಯಾವುದಾದರೂ ಮರದ ಮೇಲೆ ಅರಳಿ ಮರ ಬೆಳೆದಿರುವುದನ್ನು ತೆಗೆದುಕೊಂಡು ಒಂದು ಉಪಾಯವನ್ನು ಮಾಡಬೇಕು. ವಿಶೇಷವಾಗಿ ಶತ್ರುಗಳನ್ನು ನಾಶ ಮಾಡಲು, ಅರ್ಧಕ್ಕೆ ನಿಂತು ಹೋದ ಕೆಲಸ ಕಾರ್ಯಗಳನ್ನು ಸಂಪೂರ್ಣ ಮಾಡಲು ಈ ಸಸ್ಯದ ಬೇರನ್ನು ನೀವು ತೆಗೆದುಕೊಂಡು ಬರಬೇಕು. ಈ ಬೇರನ್ನು ನೀವು ರವಿ ಪುಷ್ಯ ನಕ್ಷತ್ರದ ಸಮಯದಲ್ಲಿ ಮರದ ಮೇಲೆ ಬೆಳೆದಿರುವ ಅರಳಿ ಮರದ ಬೇರನ್ನು ತೆಗೆದುಕೊಂಡು ಬರಬೇಕು. ಈ ಬೇರುಗಳನ್ನು ಕೇವಲ ರವಿ ಪುಷ್ಯ ನಕ್ಷತ್ರದಲ್ಲಿ ಮಾತ್ರ ತೆಗೆದುಕೊಂಡು ಬರಬೇಕು. ನೀವು ತೆಗೆದುಕೊಂಡು ಬಂದಿರುವ ಬೇರುಗಳನ್ನು ತಾಯ್ತದಲ್ಲಿ ಹಾಕಿ ಧರಿಸಿಕೊಳ್ಳಬೇಕು. ಈ ರೀತಿ ಮಾಡುವುದರಿಂದ ನಿಮಗಿರುವ ಶತ್ರುಗಳು ಸಹ ನಿಮಗೆ ಮಿತ್ರರಾಗುತ್ತಾರೆ. ಇದರ ಜೊತೆಗೆ ನಿಂತು ಹೋದ ಕೆಲಸ ಕಾರ್ಯಗಳು ಯಶಸ್ವಿಯಾಗುತ್ತದೆ ಹಾಗೂ ಪ್ರತಿಯೊಂದು ಕೆಲಸಗಳಲ್ಲೂ ಜಯ ಎಂಬುದು ಪ್ರಾಪ್ತಿಯಾಗುತ್ತದೆ. ಇಂತಹ ಬೇರು ಯಾವುದು, ಈ ಪುಷ್ಯ ನಕ್ಷತ್ರ ಯಾವುದು, ಇದ್ಯಾವುದು ನಮಗೆ ಗೊತ್ತಾಗ್ತಾ ಇಲ್ಲ ಗುರುಗಳೇ ಅಂತ ಹೇಳುವವರು ಯಾವುದೇ ಕಾರಣಕ್ಕೂ ಚಿಂತಿಸುವ ಅಗತ್ಯವಿಲ್ಲ. ಅದಕ್ಕಾಗಿ ಸಂಪರ್ಕಿಸಿ ಪಂಡಿತ್ ಶಿವಾನಂದ ಭಟ್ ಗುರೂಜಿ ಅವರನ್ನು ಅಂತ ಹೇಳ್ತಾ, ಅವರು ನಿಮಗೆ ಎಲ್ಲ ಮಾಹಿತಿಯನ್ನು ನಿಖರವಾಗಿ ಕೊಡುತ್ತಾರೆ ಹಾಗೂ ನಿಮ್ಮ ಜೀವನದ ಯಾವುದೇ ಹೇಳಿಕೊಳ್ಳಲಾಗದ ಸಮಸ್ಯೆಯನ್ನು ಅವರಿಗೆ ಹೇಳಿಕೊಂಡರೆ ಶೀಘ್ರವಾಗಿ ಪರಿಹರಿಸುತ್ತಾರೆ. ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡುತ್ತೇನೆ. ಧನ್ಯವಾದಗಳು.